ಸರ್, ನೀವು ಎಲ್ಲಿಂದ ಬಂದ್ರಿ? ಇದೇ ಫಸ್ಟ್ ವರ್ಷ ಬಂದ್ರೆ ಪ್ರತಿ ವರ್ಷ ಬರ್ತೀರಾ ಹೇಗೆ ಸರ್? ಮೂರನೇ ವರ್ಷ ಬಿಜಾಪುರದಿಂದ ಬಂದಿರೋದು. ಮೂರನೇ ವರ್ಷ. ಹೌದು ಹೌದು, ದುಡ್ಡು ಕೊಟ್ಟು ತಗೊಂಡು ಬಂದಿರೋದು. 300 ರೂಪಾಯಿ ಕೊಟ್ಟು. ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್. ಹಾಸನಾಂಬೆ ಅಂತಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ, ನಂಬಿಕೆ. ವರ್ಷಕ್ಕೆ ಒಂದ್ಸಲ ಮಾತ್ರ ದರ್ಶನಕ್ಕೆ ಅವಕಾಶ ಸಿಗುತ್ತೆ. ಸೊ ಈ ಒಂದು ದರ್ಶನಕ್ಕಾಗಿ ನೀವು ಹೇಗೆ ಕಾಯ್ತಾ ಇರ್ತೀರಿ? ಮತ್ತು ದರ್ಶನಕ್ಕೆ ಈ ಒಂದು ಸಮಯ ಸಿಕ್ಕಿದೆ ಸರ್. ನಾವೆಲ್ಲ ಸ್ನೇಹಿತರು, ವಕೀಲರು ಬಿಜಾಪುರ ಜಿಲ್ಲೆ ಸಿಂದಗಿಯಿಂದ ಬಂದೇವಿ ಸರ್. ಮತ್ತು ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ಇವರು ಮುಸ್ಲಿಂ ಧರ್ಮ ಆದರೂ ನಮ್ಮ ಹಿಂದೂ ಧರ್ಮನ ಪ್ರೀತಿ ಒಂದು ಸೌಹಾರ್ದತೆಯಿಂದ ಕಾಣ್ತಾರವ್ರು. ಅದು ನಮಗೆ ಹೆಮ್ಮೆ ಅದ. ನಿಮ್ಮ ಹೆಸರೇನು ಸರ್? ನೀವು ಪ್ರತಿ ವರ್ಷ ಬರ್ತೀರಾ ಹೇಗೆ? ಹೌದು, ಅವ್ರ ಜೊತೆಲೆ ಬರ್ತೇನೆ ನಾನು. ಅನ್ವರ್ ಹುಸೇನ್ ಅಂತ ಬರೋದು. ಬರ್ತೀವಿ ಪ್ರತಿ ವರ್ಷ ಬರ್ತೀವಿ. ವಿಶೇಷ ಈಗ ಅದು ದೇವರ ಧರ್ಮ ಎಲ್ಲವೂ ಕೂಡ ಸೌಹಾರ್ದಯುತವಾಗಿರಬೇಕು ಅಂತ ನಂಬಿಕೆ. ನೀವು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದೀರಿ. ಎಲ್ಲಿ ಭಕ್ತಿ ಐತೆ ಅಲ್ಲಿ ದೇವರಿದ್ದಾರು, ಮುಗೀತು. ಮತ್ತೇನಿದೆ, ಎಲ್ಲ ದೇವರು ಅಂದ್ರೆ ಒಂದೇನೆ, ಎಲ್ಲ ಶಕ್ತಿ ದೇವತೆಗಳು ಅಂದ್ರೆ ಒಂದೇನೆ. ಸೃಷ್ಟಿಕರ್ತ ಅಂತೇಳಿ ನಾವು ಆರಾಧನೆ ಮಾಡ್ತೀವಿ. ಹೀಗಿರುವಾಗ ಮುಸ್ಲಿಮ್ರಿಗೊಂದು ಸೃಷ್ಟಿ, ಹಿಂದೂಗಳಿಗೊಂದು ಸೃಷ್ಟಿ ಅಂತ ಬೇರೆ ಇಲ್ಲ. ಇರೋದು ಇದೇ ಸೃಷ್ಟಿಯೊಳಗೆ ನಾವೆಲ್ಲರೂ ಬದುಕ್ತಾ ಇದ್ವಿ. ಸೊ ಎಲ್ಲರೂ ಹಿಂದೂಗಳು ಪೂಜೆ ಮಾಡೋದು ಸೃಷ್ಟಿಕರ್ತ ಅಂತ, ಆದಿಶಕ್ತಿ ಅಂತಲೇ ಪೂಜೆ ಮಾಡೋದು. ನಾವು ಮುಸ್ಲಿಮ್ಸು ಈ ಪ್ರಪಂಚವನ್ನು ಮಾಡೋದಂತ ಅಲ್ಲ ಅಂತಲೇ ಪೂಜೆ ಮಾಡೋದು. ಹೀಗಿರುವಾಗ ಅದ್ರ ಭೇದ ಯಾಕೆ? ದೇವರಲ್ಲಿರುವಂಥ ಭೇದ ನಮ್ಮಲ್ಲಿ ಯಾಕೆ ಮಾಡ್ಕೋಬೇಕು? ನಾವು ನಮ್ಮ ಭಕ್ತಿ ನಮ್ಮ ಮಾರ್ಗದ ಪ್ರಕಾರ ನಾವು ಮಾಡ್ತಿರ್ತೀವಿ. ಹೀಗಾಗಿ ಅಲ್ಲಿ ಯಾವುದೇ ದೇವರಲ್ಲಿ ಭೇದ ಇಲ್ಲದ ನಾವು ಮಾಡೋದು ಸರಿಯಲ್ಲ. ಅಷ್ಟೇ ನನ್ನ ಅಭಿಪ್ರಾಯ. ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಬರ್ತೀರಾ ಸರ್? ಹೌದು ಪ್ರತಿ ವರ್ಷ 3 ವರ್ಷ ಬರ್ತೀವಿ. ಇದು ಮೂರನೇ ವರ್ಷ ನಾನು ಬರ್ತಾ ಇರೋದು. ಹೌದು, ಮೂರನೇ ಪ್ರತಿ ವರ್ಷ. ಇವರು 4ನೇ ವರ್ಷ. ನೈಟ್ ಎಲ್ಲ ಜರ್ನಿ ಮಾಡ್ಕೊಂಡು ಬೆಳಗ್ಗೆ ಎಲ್ಲ ಅಟೆಂಡ್ ಆಗಿರೋದು, ಫ್ರೆಶ್ ಅಪ್ ಆಗಿ. ಅಲ್ಲ, ಅದು ಇರಲೇಬೇಕು, ಅದೇನು ದೊಡ್ಡ ವಿಷಯ ಅಲ್ಲ. ನಮ್ಮ ದೇಶದ ಸಂಸ್ಕೃತಿ ಅದು. ಸೌಹಾರ್ದದಿಂದ ಇರೋದೇ ನಾವು ಹಾಗೇನೆ. ಇದಕ್ಕೇನು ಬೇರೆ ಅಪವಾದ ಏನಿಲ್ಲ. ನಾವೇನು ದೊಡ್ಡ ವಿಷಯ ಬೇರೆ ಹೇಳ್ತಾ ಇಲ್ಲ. ನಮ್ಮ ಹಿರಿಯರು ಹಾಗೆ ಬಂದಿದ್ದಾರೆ, ನಾವು ಹಾಗೆ ಇರಬೇಕು, ಮುಂದಿನ ಜನ ಆದರೂ ಹಾಗೆ ಇರಬೇಕು.